ಹಾಯ್ ಹಲೋ ಗುಡ್ ಈವ್ನಿಂಗ್ ಎವ್ರಿವನ್. ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಫಾರ್ ಈಚ್ ಆ್ಯಂಡ್ ಎವ್ರಿವನ್. ಯುಗಾದಿ ಹಬ್ಬದ ಸ್ಪೆಷಲ್ ಏನಪ್ಪ ಅಂತಂದರೆ ಬೇವು ಬೆಲ್ಲ. ನಮ್ಮ ಬಾಳಲ್ಲಿ ಸಿಹಿ ಮತ್ತು ಕಹಿ ಹೇಗೆ ಸಮನಾಗಿರೋದು ಹಾಗೆ ಬೇವು ಬೆಲ್ಲವನ್ನು ತಗೊಂಡು ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗ ಯೂಟ್ಯೂಬನ್ನು ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಿ, ಕಾಮಿಡಿ ವಿಷಯಗಳನ್ನ ನೋಡ್ತಿರ್ತೀರಿ. ಆ ಕ್ಷಣಕ್ಕೆ ನಿಮ್ಗೆ ಖುಷಿ ಕೊಡ್ತಿರ್ಬೋದು ಅದು, ಆದರೆ ಅದರಿಂದ ನೀವು ಟೈಮ್ ಪಾಸ್ ಮಾಡ್ತಿರ್ತೀರಿ. ಅದರ ಬದಲಿ ಯಾವುದೇ ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ ನೋಡಿದಾಗ ಆ ಕ್ಷಣಕ್ಕೆ ನಿಮ್ಗೆ ಕಷ್ಟ ಅನಿಸ್ಬೋದು ಅದು, ಆದರೆ ಅದು ಫ್ಯೂಚರ್ಗೆ ಹೆಲ್ಪ್ ಆಕೈತಿ. ಸೊ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ನಾವು ಇವತ್ತಿನ ಕ್ಲಾಸ್ ಒಳಗೆ CBSE 7th ಮ್ಯಾಥ್ಸ್ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋದು. ಫಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಇಂಟೀಜರ್ಸ್ ಅಂತ ಫಸ್ಟ್ ಚಾಪ್ಟರ್ ಐತಿ. ಇಂಟೀಜರ್ಸ್ ಈಸ್ ನಥಿಂಗ್ ಬಟ್ ನಂಬರ್ಸ್. ಇಂಟೀಜರ್ಸ್ ಈಸ್ ನಥಿಂಗ್ ಬಟ್ ನಂಬರ್ಸ್. ಇಂಟೀಜರ್ಸ್ ಈಸ್ ನಥಿಂಗ್ ಬಟ್ ನಂಬರ್ಸ್. ಇಂಟೀಜರ್ಸ್ ಒಳಗೆ ನಂಬರ್ಸ್ ಇರ್ತಾವ. 0 ಈಸ್ ಆಲ್ಸೋ ಒನ್ ನಂಬರ್. 0 ಈಸ್ ಆಲ್ಸೋ ಇಂಟೀಜರ್. ಈ ಇಂಟೀಜರ್ ಒಳಗೆ ಎರಡು ತರ ಬರ್ತಾವ. ಒಂದು ನಂಬರ್ ಲೈನ್ ಹಾಕ್ತೀವಿ, ಸೆಂಟ್ರಿಗೆ 0 ಬರ್ತದೆ. ಈ ಕಡೆ ಬರೋವೆಲ್ಲ ಪಾಸಿಟಿವ್ ಇಂಟೀಜರ್ಸ್, ಈ ಸೈಡ್ ಬರೋವೆಲ್ಲ ನೆಗೆಟಿವ್ ಇಂಟೀಜರ್ಸ್. ಹೆಂಗೆ ಬರಿತೀವಿ ಅಂದ್ರೆ 0 1 2 3 4 5 ಇದು ಹಿಂಗೆ ಕಂಟಿನ್ಯೂ ಆಗಿದೆ. ಈ ಕಡೆ ಬರೋವೆಲ್ಲ ಪಾಸಿಟಿವ್ ನಂಬರ್ಸ್, ಈ ಕಡೆ ಎಲ್ಲ ನೆಗೆಟಿವ್ ನಂಬರ್ಸ್ ಬರ್ತಾವೆ. -1 -2 -3 -4 ಇದು ಹಿಂಗೆ ಕಂಟಿನ್ಯೂ ಆಗೈತಿ. ಅಂದ್ರೆ ಇದು ಪಾಸಿಟಿವ್ ಇಂಟೀಜರ್ಸ್, ಇದು ನೆಗೆಟಿವ್ ಇಂಟೀಜರ್ಸ್, ಇದು ನ್ಯೂಟ್ರಲ್, ಇದು ನ್ಯೂಟ್ರಲ್. ಮೇನ್ ಆಗಿ ಇಂಟೀಜರ್ಸ್ ಒಳಗೆ ಇವಿಷ್ಟ ನಂಬರ್ಸ್ ಇರ್ತಾವ. ಒಂದು ಪಾಸಿಟಿವ್ ಇಂಟೀಜರ್ಸ್ ಇರ್ತಾವ, ನೆಗೆಟಿವ್ ಇಂಟೀಜರ್ಸ್ ಇರ್ತಾವ, ಮತ್ತೆ 0 ಅನ್ನೋದು ಇರ್ತದೆ. 0 ಈಸ್ ನೈದರ್ ಪಾಸಿಟಿವ್ ಇಂಟೀಜರ್ ನಾಟ್ ನೆಗೆಟಿವ್ ಇಂಟೀಜರ್. ಅಂದ್ರೆ 0 ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ, ಬಟ್ ಇಟ್ ಈಸ್ ಇಂಟೀಜರ್. ಈ ಇವಿಷ್ಟ ನಂಬರ್ ಬಿಟ್ಟು ಮತ್ತೆ ಯಾವ ನಂಬರ್ ಬರಂಗಿಲ್ಲ. ಈಗ 2/3 ಅಂತ ಐತಿ. 2/3 ಇದು ಇಂಟೀಜರ್ ಅಲ್ಲ, ಇದು ಒಂದು ಬೇರೆ ನಂಬರ್, ರ್ಯಾಷನಲ್ ನಂಬರ್ ಅಂತ ಕರೀತಾರೆ. √2 ಅಂತ ಕರೀತಾರೆ, ಇದು ಇಂಟೀಜರ್ ಅಲ್ಲ, ಇದು ಇರ್ರ್ಯಾಷನಲ್ ನಂಬರ್ ಅಂತ ಕರೀತಾರೆ. ಇದು ನೆಕ್ಸ್ಟ್ ಕ್ಲಾಸ್ನಾಗ ಬರ್ತಾರೆ. ಸೊ ನಾವು ರಿಪ್ರೆಸೆಂಟೇಷನ್ ಆನ್ ನಂಬರ್ ಲೈನ್ ಮಾಡೋದು ಹೆಂಗಂತ ನೋಡೋದು. ರಿಪ್ರೆಸೆಂಟಿಂಗ್ ಆನ್ ನಂಬರ್ ಲೈನ್. ಸೊ ಕೆಲವೊಂದಿಷ್ಟು ಇಂಟೀಜರ್ಸ್ ಕೊಟ್ಟಿರ್ತಾರೆ, ಆ ಇಂಟೀಜರ್ಸ್ ಅನ್ನ ನಂಬರ್ ಲೈನ್ ಒಳಗೆ ಹೆಂಗೆ ರಿಪ್ರೆಸೆಂಟ್ ಮಾಡ್ಬೇಕಂತ ನೋಡೋಣ. ಎಕ್ಸಾಂಪಲ್ ನೋಡೋಣ. ಒಂದು ಎಕ್ಸಾಂಪಲ್ ನೋಡೋಣ. -3 ಒಂದು ಎಕ್ಸಾಂಪಲ್ ನೋಡೋಣ. ಈ -3 ಅನ್ನ ನಂಬರ್ ಲೈನ್ ಒಳಗೆ ರಿಪ್ರೆಸೆಂಟೇಷನ್ ಮಾಡಬೇಕು. ನಾವು ಈಗಾಗಲೇ ನಂಬರ್ ಲೈನ್ ಹಾಕಿವಿ. ಸೊ ಸೆಂಟ್ರಲ್ ಇರುತ್ತೆ, ನ್ಯೂಟ್ರಲ್ ಇರುತ್ತೆ, 0. ರೈಟ್ ಸೈಡಿಗೆ ಪಾಸಿಟಿವ್ ಇಂಟೀಜರ್ಸ್ ಇರ್ತಾವೆ, ಲೆಫ್ಟ್ ಸೈಡಿಗೆ ನೆಗೆಟಿವ್ ಇಂಟೀಜರ್ಸ್ ಇರ್ತಾವೆ. 1 2 3 4 and so on. ಲೆಫ್ಟ್ ಸೈಡಿಗೆ -1 -2 -3 -4 and so on. ಹೌದಾ? ಸೊ -3 ಅಂತ ಈ ನಂಬರ್ ಲೈನ್ ಒಳಗೆ ರಿಪ್ರೆಸೆಂಟೇಷನ್ ಮಾಡಬೇಕು. -3 ಏನೈತಿ? ಆಬ್ವಿಯಸ್ಲಿ ಲೆಫ್ಟ್ ಸೈಡ್. ಸೊ ಅವಾಗ ಬಂದು -3 ಅನ್ನ ಹಿಂಗೆ ರಿಪ್ರೆಸೆಂಟೇಷನ್ ಮಾಡಿಬಿಟ್ರೆ ಮುಗೀತು. ಸೊ ಒಂದೇ ಇಂಟೀಜರ್ ಕೊಟ್ಟಾಗ ರಿಪ್ರೆಸೆಂಟೇಷನ್ ನಂಬರ್ ಲೈನ್ ಅಂತ ಹೇಳಿದಾಗ ಈ ಥರ ಮಾಡೋದು. ಗೊತ್ತಾಯ್ತಾ? ನೆಕ್ಸ್ಟ್ ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಪಾಸಿಟಿವ್ ನಂಬರ್ ತಗೊಳ್ಳೋಣ. +5 ಅಂತಂದು ಈ +5 ಅನ್ನ ಮತ್ತೆ ಏನು ನಂಬರ್ ಲೈನ್ ಒಳಗೆ ರಿಪ್ರೆಸೆಂಟೇಷನ್ ಮಾಡಬೇಕು. ನಂಬರ್ ಲೈನ್ ಹಾಕೋತೀವಿ. ಒಂದು ಸೆಂಟ್ರಲ್ 0 ಬರ್ತೈತಿ, ಲೆಫ್ಟ್ ಸೈಡಿಗೆ ನೆಗೆಟಿವ್ ಇಂಟೀಜರ್ಸ್ ಬರ್ತಾವೆ, -1 -2 -3 and so on. ಈ ಕಡೆ ಪಾಸಿಟಿವ್ ಇಂಟೀಜರ್ಸ್ ಬರ್ತಾವೆ ರೈಟ್ ಸೈಡ್ಗೆ, +1 +2 +3 +4 +5 and so on. ಸೊ ಈಗ ಪಾಸಿಟಿವ್ ಇಂಟಿಜರ್ +5 ನ ರಿಪ್ರೆಸೆಂಟೇಷನ್ ಮಾಡೋದು ಏನಿಲ್ಲ, ಜಸ್ಟ್
ಆ ನಂಬರ್ ಮೇಲೆ ಹೋಗ್ಬಿಟ್ಟು ಜಸ್ಟ್ ಇಷ್ಟೊಂದು ಬಾಕ್ಸ್ ಹಾಕ್ಬಿಟ್ರೆ ಮುಗೀತು. ಏನ್ ಇಂಡಿಕೇಟ್ ಮಾಡ್ತೈತಿ? ಈ ನಂಬರ್ ಲೈನ್ ಒಳಗ ನಾವು 5 ಅನ್ನ ರಿಪ್ರೆಸೆಂಟೇಷನ್ ಮಾಡೀವಿ ಅನ್ನೋದು ಇಂಡಿಕೇಟ್ ಮಾಡ್ತೈತೆ ಅಷ್ಟೇ. ಪಾಸಿಟಿವ್ ಇಂಟಿಜರ್ಸ್ ಆಲ್ವೇಸ್ ರೈಟ್ ಸೈಡ್, ನೆಗೆಟಿವ್ ಇಂಟಿಜರ್ಸ್ ಆಲ್ವೇಸ್ ಲೆಫ್ಟ್ ಸೈಡ್. ರಿಮೆಂಬರ್ ದಿಸ್ ಸರ್. ನಂಬರ್ ಲೈನ್ ರಿಪ್ರೆಸೆಂಟೇಷನ್ ಮಾಡೋದು ನೋಡಿದ್ರಿ ಹೌದಾ? ನೆಕ್ಸ್ಟ್ ಕಾನ್ಸೆಪ್ಟ್ ಏನೈತಿ? ಕಂಪೇರಿಂಗ್ ಅಂಡ್ ಆರ್ಡರಿಂಗ್ ಆಫ್ ನಂಬರ್ಸ್ ಅಂತ ಐತಿ. ಕಂಪೇರಿಂಗ್ ಅಂಡ್ ಆರ್ಡರಿಂಗ್ ಆಫ್ ಇಂಟಿಜರ್ಸ್. ಸೊ ಕಂಪೇರಿಂಗ್ ಅಂತಂದ್ರೆ ಏನು? ಎರಡು ಇಂಟೀಜರ್ಸ್ ಕೊಡ್ತಾರ, ಆ ಇಂಟೀಜರ್ಸ್ ನ ಕಂಪೇರ್ ಮಾಡ್ಬೇಕು, ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅನ್ನೋದು ಕಂಪೇರ್ ಮಾಡ್ಬೇಕು ಹೌದಾ? ಸೊ ಏನೈತೆ ಒಂದು ಅದಕ್ಕೊಂದು ಕಂಡೀಷನ್ ಐತಿ. ಪಾಸಿಟಿವ್ ಇಂಟೀಜರ್ಸ್ ಆಲ್ವೇಸ್ ರೈಟ್ ಸೈಡ್ ಆಫ್ ದ ಝೀರೋ. ಪಾಸಿಟಿವ್ ಇಂಟೀಜರ್ಸ್ ಆಲ್ವೇಸ್ ರೈಟ್ ಸೈಡ್ ಆಫ್ ದ ಝೀರೋ. ನಂಬರ್ ಲೈನ್ ಒಳಗ ಝೀರೋ ಬಲಭಾಗದಲ್ಲಿ ಇರುವಂತ ಎಲ್ಲಾ ನಂಬರ್ಸ್ನು ಗ್ರೇಟರ್ ಇರ್ತಾವ. ನೆಗೆಟಿವ್ ಇಂಟೀಜರ್ಸ್ ಆಲ್ವೇಸ್ ಲೆಫ್ಟ್ ಸೈಡ್ ಆಫ್ ದ ಝೀರೋ. ನೆಗೆಟಿವ್ ಇಂಟೀಜರ್ಸ್ ರೈಟ್ ಝೀರೋ ಲೆಫ್ಟ್ ಸೈಡ್ ಇರೋ ಎಲ್ಲವೂ ನೆಗೆಟಿವ್ ಇಂಟೀಜರ್ಸ್, ಅವು ಯಾವಾಗಲೂ ಸ್ಮಾಲ್ ಇರ್ತಾವ. ಆಲ್ವೇಸ್ ದೇ ಆರ್ ಸ್ಮಾಲರ್. ಈಗ ಎರಡು ನಂಬರ್ ತಗೋತೀವಿ. ಫಾರ್ ಎಕ್ಸಾಂಪಲ್ 7 ದಿಸ್ ಪ್ಲಸ್ 7 ಅಂಡ್ -3 ಅಂತ ಕೊಡ್ತಾರ. ಈ ಎರಡು ನಂಬರ್ನು ಕಂಪೇರ್ ಮಾಡ್ಬೇಕು ನಾವು. ಪಾಸಿಟಿವ್ ಇರೋದು ರೈಟ್ ಸೈಡ್ ಐತಿ, ನೆಗೆಟಿವ್ ಇರೋದು ಲೆಫ್ಟ್ ಸೈಡ್ ಐತಿ. ಅಂದ್ರೆ ಪಾಸಿಟಿವ್ ಆಲ್ವೇಸ್ ಗ್ರೇಟರ್ ಇರ್ತದೆ, ನೆಗೆಟಿವ್ ಆಲ್ವೇಸ್ ಸ್ಮಾಲರ್ ಇರ್ತದೆ. ಹಂಗಂದ್ರೆ ಇದ್ರೊಳಗ ಯಾವ್ದು ಗ್ರೇಟರ್? 7 ಇಸ್ ಗ್ರೇಟರ್, -3 ಇಸ್ ಸ್ಮಾಲರ್. ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀನಿ, ಹೆಂಗ್ ಬರೀತೀನಿ ಅನ್ನೋದನ್ನ ನೋಡ್ಬೇಕು. 7 ಗ್ರೇಟರ್ ದ್ಯಾನ್ -3. 7 ಆಲ್ವೇಸ್ ಗ್ರೇಟರ್ ದ್ಯಾನ್ -3. ಈ ತರ ಕಂಪೇರ್ ಮಾಡ್ತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದ್ದಾಗ ಕಂಪೇರ್ ಮಾಡೋದು ಗೊತ್ತಾಗ್ತದೆ ನಮ್ಗೆ. ನೆಗೆಟಿವ್ ಮತ್ತು ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಇರೋ ಇಂಟೀಜರ್ ಗ್ರೇಟರ್ ಆಲ್ವೇಸ್, ನೆಗೆಟಿವ್ ಇರೋದು ಸಣ್ಣದು. ಸಪೋಸ್ ಅವರು ಎರಡು ನೆಗೆಟಿವ್ ಕೊಟ್ರು ಅಂತ ತಿಳಿಯಿರಿ, -12 ಅಂಡ್ -18 ಅಂತ ಕೊಟ್ಟರು. ಎರಡು ನೆಗೆಟಿವ್ ಇಂಟೀಜರ್ಸ್ ಇವು, ಎರಡು ಸಣ್ಣವ. ಇದ್ರೊಳಗೆ ಯಾವ್ದು ದೊಡ್ಡದು ಅದನ್ನ ಕಂಪೇರ್ ಮಾಡ್ಬೇಕು ನಾವು. ಹಿಂಗೆ ನಂಬರ್ ಲೈನ್ ಹಾಕಿದಾಗ -12 ಅನ್ನೋದು ಫಸ್ಟ್ ಬರ್ತೈತಿ, ಆಮೇಲೆ -18 ಬರ್ತೈತಿ. ಸೊ ಫಸ್ಟ್ ಯಾವ್ದು ಬರ್ತೈತಿ ಅದು ದೊಡ್ಡದು, ನೆಕ್ಸ್ಟ್ ಯಾವ್ದು ಬರ್ತೈತಿ ಅದು ಸಣ್ಣದು ಅಂತಂದ್ರ ಇಲ್ಲಿ ನೋಡ್ರಿ ನೀವು. ಈ -12 ಮತ್ತು -18 ಒಳಗ ಯಾವ ನ್ಯೂಮರಿಕಲ್ ವ್ಯಾಲ್ಯೂ ಸಣ್ಣದಿರ್ತೈತಿ ಅದ್ರ ವ್ಯಾಲ್ಯೂ ದೊಡ್ಡದು. ಅಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಅಂದ್ರೆ ಇದು -12, 12 ಅನ್ನೋದು ಸಣ್ಣದು, 12 ಮತ್ತು 18 ಒಳಗ 12 ಅನ್ನೋದು ಸಣ್ಣದು. ನೆಗೆಟಿವ್ ಇರೋದ್ರಿಂದ ಇದ್ರ ವ್ಯಾಲ್ಯೂ ದೊಡ್ಡದು, ಇದು ನೆಗೆಟಿವ್ ಇರೋದ್ರಿಂದ ಇದ್ರ ವ್ಯಾಲ್ಯೂ ಸಣ್ಣದು. ನ್ಯೂಮರಿಕಲ್ ವ್ಯಾಲ್ಯೂ ಯಾವ್ದು ದೊಡ್ಡದಿರ್ತೈತಿ ಅದು ಆ ಇಂಟೀಜರ್ ದೊಡ್ಡದಿರ್ತೈತಿ. ಸೊ ಹಂಗಂದ್ರೆ ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀವಿ? -12 ಗ್ರೇಟರ್ ದ್ಯಾನ್ -18. -12 ಆಲ್ವೇಸ್ ಗ್ರೇಟರ್ ದ್ಯಾನ್ -18 only. ಅರ್ಥ ಆಯ್ತು ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದ್ರೆ ಪಾಸ್ ಮಾಡಿ ಥಿಂಕ್ ಮಾಡಿ ಮತ್ತೆ ರಿಮೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈಗ ಇನ್ನೊಂದು ಎಕ್ಸಾಂಪಲ್, ಎರಡು ನೆಗೆಟಿವ್ ಗೊತ್ತಾಯ್ತು ನಿಮ್ಗೆ. ಈಗ ಎರಡು ಪಾಸಿಟಿವ್ ಕೊಡ್ತೀನಿ ನಾನು, 4 ಅಂಡ್ 7. ಇವೆರಡರೊಳಗೆ ಯಾವ್ದು ಗ್ರೇಟರ್ ಅಂತ ಹೇಳಿ ಪಟ ಕಮೆಂಟ್ ಮಾಡ್ರಿ. ಯಾವ್ದು ಗ್ರೇಟರ್ಪ್ಪ ಅಂತಂದ್ರೆ ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ ರೈಟ್ ಸೈಡ್ ಹೋಗ್ತಾ ದೊಡ್ಡದಾಗ್ತಂತ ಹೋಗ್ತಿದ್ವಿ. ಫಸ್ಟ್ 4 ಬಂದಿದ್ವಿ, ಆಮೇಲೆ 7 ಬಂದಿದ್ವಿ. 4 ಬರೋದು ಸಣ್ಣದು, 7 ಬರೋದು ದೊಡ್ಡದು ಅಂತ ಅರ್ಥ. ಅಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಯಾವ್ದು ದೊಡ್ಡದೈತಲ್ಲ ಅದ್ರ ವ್ಯಾಲ್ಯೂ ದೊಡ್ಡದಿದೆ ಪಾಸಿಟಿವ್ನಾಗ. ಬಟ್ ನೆಗೆಟಿವ್ ಒಳಗೆ ರಿವರ್ಸ್ ಆಗಿದೆ, ಉಲ್ಟಾ ಆಗಿದೆ. ಸೊ ಅಂದ್ರೆ ಪಾಸಿಟಿವ್ ಯಾವ್ದು ದೊಡ್ಡದಿದೆ? 4 ಈಸ್ ಲೆಸ್ ದೆನ್ 7. 4 ಅನ್ನೋ ನಂಬರ್ 7 ಗಿಂತ ಸಣ್ಣದು. ಅರ್ಥ ಆಯ್ತಾ? ಇಷ್ಟ ಇದೆ ಕಂಪ್ಯಾರಿಸನ್ ಆಫ್ ನಂಬರ್ಸ್ ಅಂದ್ರೆ ಇಷ್ಟ. ನೆಕ್ಸ್ಟ್ ಆರ್ಡರಿಂಗ್ ಆಫ್ ನಂಬರ್ಸ್ ನೋಡೋಣ. ಕಂಪೇರಿಂಗ್ ಆಫ್ ಇಂಟೀಜರ್ಸ್ ಆಗೈತಿ. ಈಗ ಇದು ನೋಡಿ, ಕಂಪ್ಯಾರಿಸನ್ ಆಗೈತಿ. ಈಗ ಆರ್ಡರಿಂಗ್ ಆಫ್ ಇಂಟೀಜರ್ಸ್ ನೋಡೋಣ. ಆರ್ಡರಿಂಗ್ ಆಫ್ ಇಂಟೀಜರ್ಸ್ ಒಳಗೆ ಏನ್ ಮಾಡ್ತಾರ? ಸಮ್ ಸೆಟ್ ಆಫ್ ನಂಬರ್ಸ್ ಕೊಡ್ತಾರೆ, ಸೆಟ್ ಆಫ್ ಇಂಟೀಜರ್ಸ್ ಕೊಡ್ತಾರೆ. ಕೆಲವೊಂದಿಷ್ಟು ಇಂಟೀಜರ್ಸ್ ಅನ್ನ ಕೊಡ್ತಾರ. ಕೊಟ್ಟು ಏನ್ ಮಾಡ್ರಿ ಅಂತ ಹೇಳ್ತಾರ? ಆರ್ಡರಿಂಗ್ ಮಾಡ್ರಿ ಅಂತ ಹೇಳ್ತಾರೆ. ಆರ್ಡರಿಂಗ್ ಒಳಗೆ ಎರಡು ಟೈಪ್ ಅದಾವ, ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್. ಏರಿಕೆಯ ಕ್ರಮ, ಇಳಿಕೆಯ ಕ್ರಮ.
ಅಸೆಂಡಿಂಗ್ ಆರ್ಡರ್ ಅಂದ್ರೆ ಹೆಂಗ, ಈಗ ನೀವು ಸ್ಟೆಪ್ಸ್ ಹತ್ತಿರ್ತೀರಿ, ಬೆಟ್ಟ ಹತ್ತಿರ್ತೀರಿ, ಹತ್ತೋದು ಸಣ್ಣದಿಂದ ದೊಡ್ಡ ದೊಡ್ಡ ಮ್ಯಾಲ ಹೋಗೋದು, ಅಂದ್ರೆ ಸಣ್ಣದು ಯಾವ್ದು ಬರುತ್ತೆ ಅದನ್ನ ಬರೀಬೇಕು ಫಸ್ಟ್, ಆಮೇಲೆ ಸ್ವಲ್ಪ ದೊಡ್ಡದು ಸ್ವಲ್ಪ ದೊಡ್ಡದು ಸ್ವಲ್ಪ, ಇದು ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್ ಅಂತ. ಸೊ ಈ ಎಕ್ಸಾಂಪಲ್ ಅನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಬರೆಯೋಣ. ಏನ್ ಕೊಟ್ಟರು ಎಕ್ಸಾಂಪಲ್ 9 -13 -7 4 8 ಕೊಟ್ಟರು. ಈ ಇಂಟೀಜರ್ಸ್ ಅನ್ನ ಅಸೆಂಡಿಂಗ್ ಆರ್ಡರ್ ಬರೀಬೇಕು ನಾವು. ಸೊ ಹೌದಾ, ಈ ಇಂಟೀಜರ್ಸ್ ಒಳಗ ಸಣ್ಣ ವ್ಯಾಲ್ಯೂ ಯಾವುದು, ಅತಿ ಸಣ್ಣ ವ್ಯಾಲ್ಯೂ ಯಾವುದು? ಫಸ್ಟ್ ಯಾವ್ದು ಬರ್ತೈತಿ? -13 ಬರ್ತೈತಿ. ಯಾಕಂದ್ರೆ -2 -13 -7 2 ಇದ್ರೊಳಗೆ ನ್ಯೂಮರಿಕಲ್ ವ್ಯಾಲ್ಯೂ ಯಾವ್ದು ದೊಡ್ಡದೈತಲ್ಲ ಅದ್ರ ವ್ಯಾಲ್ಯೂ ಸಣ್ಣದಂತ. -13 ಫಸ್ಟ್ ಬರ್ತೈತಿ, ಲೆಸ್ ದೆನ್ ಸಿಂಬಲ್ ಹಾಕ್ತೀವಿ. ನೆಕ್ಸ್ಟ್ -7 ಬರ್ತೈತಿ, ಮತ್ತೆ ಲೆಸ್ ದೆನ್ ಸಿಂಬಲ್ ಹಾಕ್ತೀವಿ. ನೆಕ್ಸ್ಟ್ ಯಾವ್ದು ಬರ್ತೈತಿ? ಎಲ್ಲ ಪಾಸಿಟಿವ್ ಅದಾವ, ಪಾಸಿಟಿವ್ 4 ಬರ್ತೈತಿ. ನೆಕ್ಸ್ಟ್ ಲೆಸ್ ದೆನ್ 8 ಬರ್ತೈತಿ, ಲೆಸ್ ದೆನ್ 9 ಬರ್ತೈತಿ. ಇದು ಅಸೆಂಡಿಂಗ್ ಆರ್ಡರ್ ಒಳಗೆ ಆಯ್ತು. ಈಗ ಸಣ್ಣ ಅತಿ ಸಣ್ಣ ವ್ಯಾಲ್ಯೂ ಅದು -13, ಅದಕ್ಕಿಂತ ಸ್ವಲ್ಪ ದೊಡ್ಡದು -7, ಅದಕ್ಕಿಂತ ಸ್ವಲ್ಪ ದೊಡ್ಡದು +4, ಅದಕ್ಕಿಂತ ದೊಡ್ಡದು 8, ಅದಕ್ಕಿಂತ ದೊಡ್ಡದು 9. ಇದು ಅಸೆಂಡಿಂಗ್ ಆರ್ಡರ್ ಒಳಗೆ ಬರೀತೀವಿ ನಾವು, ಗೊತ್ತಾಯ್ತಾ? ಇದೇ ತರ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಡಿಸೆಂಡಿಂಗ್ ಆರ್ಡರ್ ಮಾಡೋದು. ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, 12 45 -16 69 -88 ಅಂತ ಐತಿ. ಇದನ್ನ ಡಿಸೆಂಡಿಂಗ್ ಆರ್ಡರ್ ಒಳಗೆ ಬರೀಬೇಕು. ಅಸೆಂಡಿಂಗ್ ಅಂದ್ರೆ ಏನೈತಿ? ಸ್ಟೆಪ್ಸ್ ಹತ್ತೋದು. ಡಿಸೆಂಡಿಂಗ್ ಅಂದ್ರೆ ಸ್ಟೆಪ್ಸ್ ಇಳಿಯೋದು. ಬೆಟ್ಟ ಹತ್ತಿರ್ತೀರಿ, ಬೆಟ್ಟ ಇಳಿತೀರಿ. ಈಗ ಅಂದ್ರೆ ಫಸ್ಟ್ ದೊಡ್ಡದು ಬರೀಬೇಕು, ಆಮೇಲೆ ಸಣ್ಣದು ಬರ್ಕೊಂತ ಬರ್ಬೇಕು. ಈ ಎಲ್ಲ ಇಂಟೀಜರ್ಸ್ ಒಳಗೂ ದೊಡ್ಡದು ಇಂಟೀಜರ್ ಯಾವುದು? ಪಾಸಿಟಿವ್ ಒಳಗೆ ಬರ್ತದೆ. ಪಾಸಿಟಿವ್ ಒಳಗೆ ದೊಡ್ಡದು ಯಾವುದು? 69. ಹೌದಾ? DSCEND ಡಿಸೆಂಡಿಂಗ್ ಆರ್ಡರ್. ಫಸ್ಟ್ ಯಾವುದು? ದೊಡ್ಡ ಪಾಸಿಟಿವ್ ಒಳಗೆ ದೊಡ್ಡದಿರೋದು ಅಂದ್ರೆ 69, ಲೆಸ್ ದೆನ್ ಅದಕ್ಕಿಂತ ಸಣ್ಣದು ಯಾವುದು? 45, ಲೆಸ್ ದೆನ್ ಅದಕ್ಕಿಂತ ಸಣ್ಣದು ಯಾವುದು? 12, ಲೆಸ್ ದೆನ್ ಅದಕ್ಕಿಂತ ಸಣ್ಣದು. ಈಗ ನೆಗೆಟಿವ್ ಎರಡ ಬಂದು, ನೆಗೆಟಿವ್ ಒಳಗೆ ಸಣ್ಣದು ಯಾವುದು? -16 ಐತಿ, -88 ಐತಿ, ಅಂದ್ರೆ -16 ಫಸ್ಟ್ ಬರ್ತೈತಿ. ನೆಕ್ಸ್ಟ್ -88. ಇದು ಡಿಸೆಂಡಿಂಗ್ ಆರ್ಡರ್. ಇದೇ ಎಕ್ಸಾಂಪಲ್ ಕೊಟ್ಟು ನೀವು ಅಸೆಂಡಿಂಗ್ ಆರ್ಡರ್ ಬರೀತಿದ್ರೆ ಹೆಂಗ್ ಬರೀತೀರಿ? ಇದನ್ನ ರಿವರ್ಸ್ ಬರೀಬೇಕು. ಇದೇನು ಬರ್ತೀವಲ್ಲ ಡಿಸೆಂಡಿಂಗ್ ಆರ್ಡರ್, ಅದನ್ನ ರಿವರ್ಸ್ ಬರೆದ್ರೆ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಡಿಸೆಂಡಿಂಗ್ ಇಸ್ ಸೋ ಈಸಿ, ಗೊತ್ತಾಯ್ತಾ? ಕಂಪೇರಿಂಗ್ ಅಂಡ್ ಆರ್ಡರಿಂಗ್ ಆಫ್ ಇಂಟಿಜರ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಆನ್ ಇಂಟಿಜರ್. ಅಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಕಂಡುಹಿಡಿಬೇಕು ನೋಡಿ. ಹೇಗೆ ಗೊತ್ತಿರ್ತಾರ? ಸಪೋಸ್ -12 ಇದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತಂದ್ರೆ ಏನಿಲ್ಲ, ಇಟ್ ಈಸ್ ಆನ್ ನ್ಯೂಮರಿಕಲ್ ವ್ಯಾಲ್ಯೂ ರಿಗಾರ್ಡ್ಲೆಸ್ ಆಫ್ ಅ ಸೈನ್. ಅಂದ್ರೆ ಈ ನ್ಯೂಮರಿಕಲ್ ವ್ಯಾಲ್ಯೂ ಅಷ್ಟೇ ಬರೀಬೇಕು ನಾವು, ಸೈನ್ ನೋಡೋಂಗಿಲ್ಲ. ಅಂದ್ರೆ ಪ್ಲಸ್ ಸೈನ್ ಆಯ್ತು ಮೈನಸ್ ಸೈನ್ ಆಯ್ತು ಅಂತ ನೋಡೋಂಗಿಲ್ಲ. ಈ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಆನ್ ಇಂಟಿಜರ್, ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ಎದ್ರೊಳಗೆ ಬರೀತೀವಿ? ಮಾಡ್ ಒಳಗೆ ಬರೀತೀವಿ. ಮಾಡ್ ಮಾಡ್ ಹೆಂಗೆ ಸಿಂಬಲ್? ಮಾಡ್ ಈ ತರ ಸಿಂಬಲ್. ಸೊ -12 ಮಾಡ್ ವ್ಯಾಲ್ಯೂ ಏನಂತಂದ್ರೆ ಮಾಡ್ ಆಫ್ -12 ಏನ್ ಬರೀಬೇಕಿಲ್ಲ? ಇದ್ರ ನ್ಯೂಮರಿಕಲ್ ವ್ಯಾಲ್ಯೂ ಅಷ್ಟೇ ಬರೀಬೇಕು, ಸೈನ್ ಬಿಟ್ಟು. ಅಂದ್ರೆ ಮಾಡ್ ಆಫ್ -12 ಅಂದ್ರೆ ಬರೀ 12 ಮುಗಿ 12. ಗೊತ್ತಾಯ್ತು ಅನ್ಕೊಂತೀನಿ. ಇನ್ನೊಂದು ಎಕ್ಸಾಂಪಲ್ ತೋರಿಸಿ ನೋಡ್ರಿ. ಮಾಡ್ ಆಫ್ 0 ಇಲ್ಲ, ಪ್ಲಸ್ ಇಲ್ಲ ಮೈನಸ್ ಇಲ್ಲ, 0, ಮಾಡ್ ಆಫ್ 0 0 ಓನ್ಲಿ. ಇನ್ನೊಂದು ಎಕ್ಸಾಂಪಲ್ ತೋರಿಸಿ ನೋಡ್ರಿ. ಮಾಡ್ ಆಫ್ 13 ಇಲ್ಲಿ ಸೈನ್ ಯಾವುದಿಲ್ಲ, ಯಾವುದಿಲ್ಲ ಅಂದ್ರೆ ಪ್ಲಸ್ ಇರ್ತೈತೆ ಅಂತ ಅರ್ಥ. ಮಾಡ್ ಆಫ್ 13 ಅಂದ್ರೆ 13 ಅಷ್ಟೇ. ಗೊತ್ತಾಯ್ತಾ? ಈ ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಬರ್ಬೋದು. ಸಪೋಸ್ ನೆಗೆಟಿವ್ ಸೈನು ಮಾಡ್ ಒಳಗಿದ್ರೆ 12 ಬರೀತೀವಿ ನೀವು, ನೆಗೆಟಿವ್ ಸೈನ್ ಮಾಡ್ ಹೊರಗಿದ್ರೆ ಏನು ಬರೀಬೇಕು? ಅದು ಎಕ್ಸಾಂಪಲ್ ತೋರಿಸಿ. ಮೈನಸ್ ಮಾಡ್ ಆಫ್ -12 ಇತ್ತು ಅಂತಲೇ, ಸೇಮ್ ಎಕ್ಸಾಂಪಲ್ ತೊಗೊಂಡಿದ್ದ. -2 ಕಡೆ ಐತಿ. ಮೈನಸ್ ಮಾಡ್ ಆಫ್ -12 ಐತಿ. ಫಸ್ಟ್ ಈ ಮಾಡ್ ಅಷ್ಟೇ ಬಿಡಿಸ್ಕೊಳ್ಳಿ. ಮೈನಸ್ ಆಸ್ ಇಟ್ ಈಸ್ ಬರೀತೀರಾ, ಆನ್ಸರ್ ಈ ಕೆಳಗೆ ಬರೀತೀವಿ ನೋಡ್ರಿ. ಮೈನಸ್ ಆಸ್ ಇಟ್ ಈಸ್ ಬರೀತೀರಿ. ಮಾಡ್ ಆಫ್ -12 ಅಂದ್ರೆ ಏನು? 12
ಅಂದ್ರೆ ಮೈನಸ್ ಮಾಡ್ ಆಫ್ -12 ಅಂದ್ರೆ -12. ಇನ್ನ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಮೈನಸ್ ಮಾಡ್ ಆಫ್ 7, ಮಾಡ್ ವ್ಯಾಲ್ಯೂ ಪಾಸಿಟಿವ್ ಸೈನ್ ಅದು, ಪಾಸಿಟಿವ್ 7, ಬಟ್ ಮೈನಸ್ ಮಾಡ್ ಆಫ್ 7 ಐತಿ ಅಂದ್ರೆ ಆನ್ಸರ್ ಏನಾಗ್ತದೆ -7. ಇಷ್ಟ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತಂದ್ರೆ ಇಟ್ ಈಸ್ ಅ ನ್ಯೂಮರಿಕಲ್ ವ್ಯಾಲ್ಯೂ ರಿಗಾರ್ಡ್ಲೆಸ್ ಆಫ್ ಸೈನ್. ಸೈನ್ ಅನ್ನ ಕನ್ಸಿಡರೇಷನ್ ಮಾಡಂಗಿಲ್ಲ ನಾವು ಮಾಡ್ ಒಳಗಿದ್ದಾಗ ಮಾತ್ರ. ಆಲ್ವೇಸ್ mod of any numbers is always positive, remember that. ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋದಾಗ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ಇಂಟೀಜರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್, ನಿಮ್ಮ ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ ಲೈಕ್ನ ನಮ್ಮ ಮುಂದಿನ ವಿಡಿಯೋಗೆ ಮೋಟಿವೇಶನ್ ಆಗಿದೆ. ಥ್ಯಾಂಕ್ ಯು.